ಗೋಚರವಾದ ವಸ್ತುಗಳನ್ನ ವೀಕ್ಷಿಸುವುದರ ಮೂಲಕ ನಾವು ಅಗೋಚರ ಶಕ್ತಿಯನ್ನ ಸ್ಮರಿಸುವಂತ ಭಾಗ್ಯವನ್ನು ನೀಡಿದ್ದೀರಿ. ನಾವು ವಿಶ್ವಾಸ ಭರಿತರಾಗಿ ಈ ಸ್ವರೂಪವನ್ನ ಸ್ಮರಿಸಿ ದೈವ ವಿಶ್ವಾಸ ಪಡೆಯುವಂತೆ ಮಾಡಿರಿ. ಈ ಸ್ವರೂಪದ ವೀಕ್ಷಣೆ ಮತ್ತು ನಾವು ಇದಕ್ಕೆ ತೋರುವ ಗೌರವ ಮತ್ತು ಭಕ್ತಿ ನಮ್ಮನ್ನ ಸದಾ ಕಾಪಾಡಿ ರಕ್ಷಿಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ಆಮೆನ್. ಈಗ ಕವಿಯ ಆಶೀರ್ವಚನ ಪ್ರಾರ್ಥಿಸೋಣ. ನಿತ್ಯಕ್ಕೂ ಜೀವಿಸುವ ಸರ್ವಶಕ್ತ ದೇವರೇ, ನಿಮ್ಮ ಕುಮಾರನನ್ನು ಗರ್ಭಧರಿಸಿ ಈ ಜಗತ್ತಿಗೆ ರಕ್ಷಣೆ ನೀಡಲು ಮಾತೆ ಮರಿಯಮ್ಮನವರನ್ನ ಸಹಾಯಕರನ್ನಾಗಿ ಆರಿಸಿಕೊಂಡಿರಿ. ಪ್ರಭು ಕ್ರೈಸ್ತರ ತಾಯಿಯಾಗಿಯೂ ನಮ್ಮೆಲ್ಲರ ಮಾತೆಯಾಗಿಯೂ ಆಕೆ ನಮ್ಮ ಮಧ್ಯಸ್ಥಿಕೆಯಾಗಿ ಉಳಿದಿದ್ದಾರೆ. ನಮ್ಮ ಜ್ಞಾನದ ಕಣ್ಣುಗಳಿಂದ ಆಕೆಯ ಸೇವೆಯನ್ನು ಪರಿಶುದ್ಧತೆಯನ್ನು ಈಕ್ಷಿಸಿ ಧ್ಯಾನಿಸುವಂತೆ ಆಕೆಯ ನಾಮ ಸ್ಮರಣೆಯಲ್ಲಿ ನಾವು ಸ್ಥಾಪಿಸಿರುವ ಈ ಪವಿತ್ರವಾದ ಗವಿಯನ್ನ ಆಶೀರ್ವದಿಸಿ ಪಾವನಗೊಳಿಸಿರೆಂದು ನಿಮ್ಮನ್ನ ದೈನ್ಯದಿಂದ ಬೇಡಿಕೊಳ್ಳುತ್ತೇವೆ. ಆಕೆ ಮಕ್ಕಳಾದ ನಾವೆಲ್ಲರೂ ಈ ಗವಿಯನ್ನ ಪೂಜ್ಯ ಭಾವದಿಂದ ಈಕ್ಷಿಸಿ ನಿಮ್ಮನ್ನ ಮಹಿಮೆ ಪಡಿಸುವಂತೆಯೂ ಇಹ ಬಾಳಲ್ಲಿ ನಿಮ್ಮ ವರಪ್ರಸಾದವನ್ನು ಪಡೆದು ಮುಂದಿನ ಬಾಳಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆಯೂ ನಮ್ಮನ್ನ ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ನಮ್ಮ ತಾಯಿಯ ಸ್ವರೂಪವನ್ನು ನಾವು ಸಿದ್ಧ ಮಾಡಿರುವ ಈ ಗವಿಯನ್ನು ಆಶೀರ್ವದಿಸಲಿ. ಆಮೆನ್.